ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುವ ರೀತಿಯಲ್ಲಿ ಬೈಕ್ಗಳಿಗೆ ಮಾಡಿಫೈ ಸೈಲೆನ್ಸರ್ ಅಳವಡಿಸಿಕೊಂಡು ಕರ್ಕಶ ಶಬ್ದ ಮಾಡುತ್ತಿದ್ದ ವಾಹನ ಸವಾರರ ವಿರುದ್ಧ ಹಾವೇರಿ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು ವಿವಿಧ ವಾಹನಗಳಿಂದ ವಶಪಡಿಸಿಕೊಂಡ ಸುಮಾರು 40 ಮಾಡಿಫೈ ಸೈಲೆನ್ಸರ್ಗಳನ್ನು ಸಾರ್ವಜನಿಕರ ಎದುರೇ ನಾಶಪಡಿಸಿದರು. ಸಾಮಾನ್ಯ ಸೈಲೆನ್ಸರ್ಗಳನ್ನು ಬದಲಿಸಿ ಹೆಚ್ಚಿನ ಶಬ್ದ ಹೊರಹೊಮ್ಮುವ ರೀತಿಯಲ್ಲಿ ಅಳವಡಿಸಲಾಗಿದ್ದ ಈ ಸೈಲೆನ್ಸರ್ಗಳಿಂದ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಹಾಗೂ ಆಸ್ಪತ್ರೆ ಪ್ರದೇಶಗಳಲ್ಲಿರುವ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ವಾಹನ ತಪಾಸಣೆ ವೇಳೆ ವಶಪಡಿಸಿಕೊಂಡ ಸೈಲೆನ್ಸರ್ಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಜೆಸಿಬಿ ಯಂತ್ರದ ಮೂಲಕ ಪುಡಿ ಮಾಡಿ ನಾಶಪಡಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ನಿಯಮ ಉಲ್ಲಂಘಿಸಿ ಕರ್ಕಶ ಶಬ್ದ ಮಾಡುವ ಸೈಲೆನ್ಸರ್ ಅಳವಡಿಸುವ ವಾಹನ ಸವಾರರ ವಿರುದ್ಧ ಮುಂದೆಯೂ ನಿರಂತರ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಾರ್ವಜನಿಕರ ನೆಮ್ಮದಿ ಹಾಗೂ ರಸ್ತೆ ಸುರಕ್ಷತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಎಲ್ಲರಿಗೆ ಅನುಕೂಲ. ಸೈಲೆನ್ಸರ್ ಕ್ಯಾಪ್ ತೆಗೆದುಬಿಟ್ಟು ಕರ್ಕಶವಾದ ಸೌಂಡನ್ನು ಮಾಡ್ತಕ್ಕಂಥ ಸೈಲೆನ್ಸರ್ಗಳನ್ನು ನಮ್ಮ ಟ್ರಾಫಿಕ್ಕಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೈಲೆನ್ಸರ್ನ ಸೀಸ್ ಮಾಡಿಕೊಂಡು ಇಟ್ಕೊಂಡಿದ್ರು. ಒಂದು 40 ಸೈಲೆನ್ಸರ್ ಇತ್ತು. ಈಗ ನಿಮ್ಗಳ ಮುಂದೆ ಮಾಡೋ ಉದ್ದೇಶ ಏನಂದರೆ, ಆ ಥರ ಕರ್ಕಶ ಆವಾಜ್ ಹಾಕಿ ಯಾರೂ ಸೈಲೆನ್ಸರ್ ಬಳಸಬಾರ್ದು ಅನ್ನೋದೊಂದು ಮೆಸೇಜ್ ಕೊಡಲಿಕ್ಕೆ ಅದನ್ನು ನಾವು JCBಯಿಂದ ಡೆಸ್ಟ್ರಾಯ್ ಮಾಡಿದ್ದೀವಿ, ಸೀಸ್ ಮಾಡಿದ್ದನ್ನು. ಅವ್ರಿಗೆ ಆಗಲೇ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ನಾವು ಅವತ್ತೇ ಫೈನ್ ಹಾಕಿರ್ತೀವಿ. ಅದಾದಮೇಲೆ ಇದು ಡೆಸ್ಟ್ರಾಯ್ ಮಾಡಿದ್ದೀವಿ. ಇದು ಏನು ಜಾಗೃತಿ ಮೂಡಿಸ್ಲಿಕ್ಕೆ ಮತ್ತು ಎಚ್ಚರಿಕೆ ಕೊಡಲಿಕ್ಕೆ 2 ವಿಚಾರದಲ್ಲಿ ನಾವು ಮಾಡಿದಂಗೆ. ಸೊ ಯಾರನ್ನೂ ಈ ಥರ ಸೈಲೆನ್ಸರ್ ಹಾಕ್ಕೊಂಡು ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಸ್ಕೂಲ್ ಕಾಲೇಜ್ ಹತ್ರ, ಹಾಸ್ಪಿಟ್ಲ್ ಹತ್ರ ಈ ಥರ ಕರ್ಕಶವಾಗಿ ಶಬ್ದ ಉಂಟು ಮಾಡ್ತಕ್ಕಂಥ ಸೈಲೆನ್ಸರ್ ಹಾಕೊಂಡು ಹೋಗಬಾರ್ದು ಅನ್ನೋದು ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಇವತ್ತು ಈ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ಮೇಡಮ್, ಹಾವೇರಿಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹುಡುಗರು, ಅದ್ರ ಬಗ್ಗೆ ಯಾವ ಕ್ರಮ? ವೀಲಿಂಗ್ ಮೇಲೆ ಈಗಾಗಲೇ ನಾವು 2 ಕೇಸ್ ಮಾಡಿದ್ದೀವಿ. ವೀಲಿಂಗ್ ಮಾಡಿದ್ದು ನಮ್ಮವ್ರಿಗೂ ಗೊತ್ತಾದ್ರೂ ಅದು ಐಡೆಂಟಿಫೈ ಮಾಡ್ತಾರೆ. ಬೇರೆ ಯಾರಿಗೂ ಗೊತ್ತಾದ್ರೂ ಒಂದು ಫೋಟೋ ಅಥವಾ ವಿಡಿಯೋ ಕಳಿಸಿದರೆ ಗಾಡಿ ಮಾಡೆಲ್ ನಂಬರ್, ಇವನ್ ನಂಬರ್ ಇರಲಿಲ್ಲ ಅಂದರೂ ಕೂಡ ನಾವು ಮಾಡಿದ್ದೀವಿ. ಮಾಡೆಲ್ಲು ಅದು ಚಹರೆ ಎಲ್ಲ ಗುರ್ತು ಹಿಡಿದು ರಾಣೆಬೆನ್ನೂರಲ್ಲಿ 2 ಮಾಡಿದ್ದೀವಿ. ಇಲ್ಲಿನೂ ಕೂಡ ಆ ಥರ ನಾವು ವೀಲಿಂಗ್ ಮಾಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಇದು ಪಾರ್ಟ್ ಆಫ್ ಇಟ್ ಅಷ್ಟೇ. ಇದನ್ನೂ ಅದೇ ಥರ IME ನಮ್ಮದು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟನ್ನು ವೈಲೇಷನ್ ಮಾಡಿದ್ದು. ವೀಲಿಂಗ್ ಕೂಡ ಮಾಡಬಾರ್ದು, ಯಾರೂ ಮಾಡಿದರೆ ಅದ್ರ ಮೇಲೂ ಕ್ರಮ ತಗೊಳ್ತೀವಿ. ಈ ವೆಹಿಕಲ್ ಯಾವಾಗ ಪ್ರಿಂಟ್ ಮಾಡೋದು ಸೈಲೆನ್ಸರ್? ದಿನ ಆಯಿತು. ಎಲ್ಲ ಹಳೆದೆಲ್ಲನೂ ಸೇರಿತ್ತು. ಈಗ ರೀಸೆಂಟ್ ತನಕನೂ 40 ಇದು ಮಾಡಿದ್ದು, ಅದನ್ನೆಲ್ಲ ಸೇರಿ ಇವತ್ತು ಡೆಸ್ಟ್ರಾಯ್ ಮಾಡಿದ್ದು. ಈ ವರ್ಷದಲ್ಲಿ ಯಾವುದೋ ಇಲ್ಲ? ಈ ವರ್ಷದ್ದು ಇದೆ, ಅದರಲ್ಲಿ ಎಲ್ಲ ಸೇರಿದೆ. ಮೇಡಮ್, ಈಗ ಪ್ರಮುಖವಾಗಿ ಮಾರಾಟ ಮಾಡ್ತಕ್ಕಂಥವ್ರು ಮತ್ತು ಅಳವಡಿಕೆ ಮಾಡ್ತಕ್ಕಂಥ ಗ್ಯಾರೇಜ್ಗಳ ಮೇಲೆ ಏನಾದರೂ ಕ್ರಮ ಆಗುತ್ತೆ? ಯಾಕಂತ ಹೇಳಿದ್ರೆ ಬೈಕ್ ಸೈಲೆನ್ಸರ್ಗಳನ್ನು ಸೀಸ್ ಮಾಡ್ತಾರೆ. ಅದನ್ನು ಮಾರಾಟ ಮಾಡೋರಾಗಿರ್ಬೋದು ಮತ್ತು ಅಳವಡಿಕೆ ಮಾಡ್ತಕ್ಕಂಥ ಗ್ಯಾರೇಜ್ ಅವ್ರ ಮೇಲೆ ಕ್ರಮ ಆಗಬೇಕು. ಕೆಲವೊಂದು ಇನ್ಬಿಲ್ಟ್ ಇರುತ್ತೆ. ಇವರು ಸೈಲೆನ್ಸರ್ ಕ್ಯಾಪ್ ತೆಗೆದು ಮಾಡ್ತಾರೆ, ಯಾರು ಗಾಡಿ ಓಡಿಸೋರು. ಈಗ ನಾವು ಮೆಕ್ಯಾನಿಕ್ ಅಂಗಡಿಯವ್ರಿಗೂ ಒಂದ್ಸತಿ ಹೇಳಿದ್ದೀವಿ ಓರಲ್ ಆಗಿ. ಈಗ ಅವ್ರಿಗೆಲ್ಲನೂ ಸರ್ಕ್ಯುಲೇಟ್ ಮಾಡ್ತೀವಿ. ಈ ಥರ ಎಲ್ಲ ನೀವು ಅವ್ರು ಯಾರು ಬಂದು ಜೋರು ಆವಾಜ್ ಆಗುವಂಗೆ ಸೈಲೆನ್ಸರ್ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ಬಾರ್ದು ಅಂತ ಅವ್ರಿಗೆ ಮತ್ತೊಂದು ಸಲ ಹೇಳ್ತೀವಿ. ಈಗಾಗಲೇ ಹೇಳಿದ್ದೀವಿ, ಇನ್ನೊಂದು ಸಲನೂ ಹೇಳ್ತೀವಿ. ಈಗೆಲ್ಲ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಮೇಲೆ ಏನಾದರೂ ಕಾರ್ಯಾಚರಣೆ ಆಗ್ತಾವ? ಈಗ ಅಂಗಡಿಗಳಲ್ಲಿ ಯಾವ ಸೈಲೆನ್ಸರ್ ಎಷ್ಟು ಕರ್ಕಶವಾಗಿ ಮಾಡ್ತದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಗಾಡಿಗೆ ಅಳವಡಿಸಿದ ಮೇಲೇ ನಮಗೆ ಗೊತ್ತಾಗೋದು. ಅದಕ್ಕೊಂದು ಕ್ಯಾಪು ಇರುತ್ತೆ, ಸೈಲೆನ್ಸರ್ ಅಂತೇಳಿ ಕ್ಯಾಪು ಇರುತ್ತೆ. ಅದನ್ನು ತೆಗೆದುಬಿಟ್ಟು ಓಡಿಸ್ತಾರಲ್ಲ ಇವರು ತಂದ ಮೇಲೂ. ಈಗ ಬುಲೆಟ್ ಆಗಿರ್ಬೋದು, ಬುಲೆಟ್ಟಿಗೆ ಒಂದು ಮುಂಚೆ ಥರ ಈಗ ಅಷ್ಟು ಆವಾಜ್ ಬರಲ್ಲ ಅವು. ಕೆಲವೊಬ್ಬರು ಅದನ್ನು ಮಾಡಿಫೈ ಮಾಡ್ಕೋತಾರೆ. ಅದಕ್ಕೆ ಮೆಕ್ಯಾನಿಕಲ್ ಶಾಪಲ್ಲಿ ನಾವು ವಾರ್ನ್ ಮಾಡ್ತೀವಿ. ನಮಗೂ ಇಟ್ಟನು ಮರ. ಈ ಕಡೆ ಬರ್ರಿ.